ಶಿವಾನಿ, ಸಾರಿ ಶಿವಾನಿ, ಎಲ್ಲಿ ಹೋಗಿದ್ರಿ ನೀವು? ನಿಮಗೆ ಏನ್ ತೊಂದರೆ ಆಗುತ್ತೋ ಅಂತ ಎಷ್ಟು ಭಯ ಆಗಿತ್ತು ನನಗೆ. ನನಗ್ ತೊಂದರೆ ಆದ್ರೆ ನಿಮಗೆ ಯಾಕೆ ಭಯ ಆಗ್ಬೇಕು? ಯಾಕಂದ್ರೆ ನೀವು ನಾನು ನಿಮ್ಗೆ ಏನಾಗ್ಬೇಕು? ಸ್ವಾಮಿಗಳು ಹೇಳಿದ ಪ್ರಕಾರ ಶುದ್ರ ದೃಷ್ಟಿಯಿಂದ ತಪ್ಪಿಸ್ಕೋಬೇಕಾದ್ರೆ ನಾನು ನಾಗಮಣಿನ ಬಚ್ಚಿಡ್ಲೇಬೇಕಾಗಿದೆ. ಇದನ್ನ ನಿನ್ನ ಹತ್ರ ಬಚ್ಚಿಟ್ರೆ ಪ್ರಪಂಚದಲ್ಲಿರೋ ಯಾವ ಶಕ್ತಿಗೂ ಇದನ್ನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾಗಮಣಿನ ನಿನ್ನ ಪಾದದಡಿ ಬಚ್ಚಿಡ್ತೀನಿ. ಮುಂದಿನ ಘೋರ ಕಾರ್ಕೋಟಕ ಕರಾಳ ಅಮಾವಾಸ್ಯೆ ದಿನ ಬಂದು ನಾನು ಇದನ್ನ ಮತ್ತೆ ಪಡ್ಕೋತೀನಿ ಪರಮೇಶ್ವರ. ಅಲ್ಲಿವರೆಗೂ ನಾಗಮಣಿ ನಿನ್ನ ಜವಾಬ್ದಾರಿ ಭಗವಂತ. ಎಲ್ಲೋದ್ಲು ನನ್ನ ಶಿವಾನಿ? ಎಲ್ಲಿ ಹೋಗಿರ್ಬೋದು? ಈ ರೂಪ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಾ ಇದೆ. ಇದರಿಂದ ಶಿವಾನಿಗೂ ಅಪಾಯ ಆಗ್ತಿದೆ. ಅವಳನ್ನ ಕಾಪಾಡಬೇಕಾಗಿರೋ ನಾನು ಇಲ್ಲೇ ಇದ್ದೀನಿ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಎಲ್ಲೋ ಹೋದೆ ಶಿವಾನಿ? ಶಿವಾನಿ, ಪ್ರೀತಿಯುಕ್ತಿ ನೀನೇನಾದರೂ ಸತ್ಯವನ್ನು ತಿಳಿಸಿದರೆ, ನೀನು ಅವಳ ಇನಿಯನಿಂದ ಅವಳಿಗೆ ಅರ್ಥವಾದರೆ ಬದುಕಿದ್ದರೂ ನಿಮ್ಮಿಬ್ಬರ ಸಾವಾಗುವುದು. ಸಾರಿ. I'm extremely sorry. ಶಿವಾನಿ, ಎಲ್ಲಿ ಹೋಗಿದ್ರಿ ನೀವು? ನಿಮ್ಮನ್ನು ಎಷ್ಟು ಹುಡುಕ್ದೆ ಗೊತ್ತಾ? ಎಲ್ಲಿ ಹುಡುಕಿದ್ರು ನೀವಲ್ಲಿಲ್ಲ. ನಿಮಗೇನು ತೊಂದರೆ ಆಗುತ್ತೋ ಅಂತ ಎಷ್ಟು ಭಯ ಆಗಿತ್ತು ನನಗೆ. ಅದಕ್ಕೆ ನೀವು ಕಂಡ ತಕ್ಷಣ ನನಗೆ ತೊಂದರೆ ಆದ್ರೆ ನಿಮಗೆ ಯಾಕೆ ಭಯ ಆಗ್ಬೇಕು? ಭಯ ಆಗ್ಲೇಬೇಕಲ್ವಾ? ಅದೇ ಯಾಕೆ ಭಯ ಆಗ್ಬೇಕು? ಯಾಕಂದ್ರೆ ನೀವು ನಾನು ನಿಮ್ಗೆ ಏನಾಗಬೇಕು? ಅದು ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಲ್ಲ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಏನಂತ ಮಾತಾಡಲಿ? ಕೊಲ್ಲಕ್ಕೆ ಬಂದವರು ಸತ್ರು ಅಂತ ಹೇಳ, ಅಥವಾ ನನ್ನ ಶತ್ರುಗಳನ್ನ ನಾನೇ ಸಾಯಿಸಿದೆ ಅಂತ ಹೇಳ? ಏನು ಹೇಳ್ತಿದ್ದೀರಾ ನೀವು? ಸತ್ಯ. ಶತ್ರುಗಳು ಸತ್ತು ಹೋದ್ರು ಅನ್ನೋ ಸತ್ಯ, ಅವ್ರನ್ನ ನಾನೇ ಸಾಯಿಸ್ಬಿಟ್ಟೆ ಅನ್ನೋ ಸತ್ಯ. ಯಾರನ್ನ? ಅವರೇ, ಕೃಷ್ಣೇ ದಾಕ್ಷಾಯಣಿ.
ಶಿವಾನಿ ಏನು ಹೇಳ್ತಿದ್ಯಾ ನೀನು? ಅವ್ರೇನು ಮಾಡಿದ್ರು? ಅವ್ರನ್ನ ಯಾಕೆ ಸಾಯಿಸಿದೆ? ಅವರು ನನ್ನ ತ್ರಿಶೂಲ್ನ ಬಂಧಿಸಿಟ್ಟಿದ್ದೀನಿ ಅಂತ ಹೇಳಿದ್ರು, ಅವನ್ನ ಸಾಯಿಸ್ತೀವಿ ಅಂತ ಹೇಳಿದ್ರು. ನನಗೆ ನನ್ನನ್ನೇ ಸಾಯಿಸಕ್ಕೆ ಬಂದರು. ಅದಕ್ಕೆ ಅವ್ರನ್ನೇ ಕೊಂದುಬಿಟ್ಟೆ. ಮತ್ತೀಗ ಅವರು ಅವ್ರ ಹೆಣ ಜೇನು ಮಲೆ ಕಾಡಲ್ಲಿ ಅನಾಥವಾಗಿ ಬಿದ್ದಿದೆ. ನನಗೆ ಶಕ್ತಿ ದಯಪಾಲಿಸಲು ನಿಮಗೆ ಆಸಕ್ತಿ ಇಲ್ಲವಲ್ಲ, ಆದ್ದರಿಂದ ಪ್ರಯೋಜನವಿಲ್ಲವೆಂದು ಕಾರಣ ಕೊಡುತ್ತಿರುವಿರಾ ಗುರುದೇವ? ಇಂಥ ಮಾತು ಬೇಡ ಮಾಯಾಂಗನೆ. ನನ್ನಿಂದ ನಿನಗೆ ಯಾವ ಶಕ್ತಿ ಆಶೀರ್ವದಿಸಿದರೂ ನಿನಗೆ ಅದು ಭೂಲೋಕದಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ನೀನು ನಿನ್ನ ಶಕ್ತಿಯಿಂದ ಆದಿಶೇಷ ಯಾರು ಎಂದು ಕಂಡುಹಿಡಿಯಬೇಕು. ಅದು ನಾಗಲೋಕದಿಂದ ಸಿಗುವ ಶಕ್ತಿ ಆಗಬಾರದು. ಅಂದರೆ ಆ ತ್ರಯಂಬಕೇಶ್ವರ ಪರಮೇಶ್ವರ ಅವನು ದಯಪಾಲಿಸುವ ಶಕ್ತಿ ಆಗಿರಬೇಕು. ಪರಮೇಶ್ವರನ ಪೂಜೆ ಮಾಡಿ ಆ ಶಕ್ತಿಯನ್ನು ನೀನಷ್ಟೇ ಒಲಿಸಿಕೊಳ್ಳಲು ಸಾಧ್ಯ. ನಾಗಮಣಿಯನ್ನು ಭೂಲೋಕದಿಂದ ಕರೆತರಲು ದೊಡ್ಡ ಜವಾಬ್ದಾರಿಯಿಂದ ಹೋದವಳು ನೀನು. ನಾಗಮಣಿ ಮತ್ತು ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಬರಬೇಕಾದವಳು ನೀನು. ಹಾಗಾದರೆ ನಾನೇನು ಮಾಡಬೇಕು ಗುರುದೇವ? ಭೂಲೋಕದ ಪೂರ್ವ ದಿಕ್ಕಿಗೆ ಹೋಗು. ಅಲ್ಲಿ ಧರ್ಮಾಚಲ ಪ್ರದೇಶದ ಮಧ್ವಗಿರಿ ಸ್ಥಳದಲ್ಲಿ ಪರಮೇಶ್ವರನ ಒಂದು ನೆಲೆ ಇದೆ. ಅಲ್ಲಿ ಮಹಾಶಿಲ್ಪಿ ಮಯ ಸ್ಥಾಪಿಸಿದ ಶಿವನ ಸುಂದರ ಮೂರ್ತಿ ಇದೆ. ನೀನು ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕು. ಅಲ್ಲಿ ಮಹಾಪೂಜೆಯನ್ನು ಮಾಡಿ ಶಿವನನ್ನು ಒಲಿಸಿಕೊಂಡರೆ ಅವರು ನಿನಗೆ ಶಕ್ತಿಯನ್ನು ದಯಪಾಲಿಸುವರು. ಆ ಶಕ್ತಿಯಿಂದ ನಿನ್ನ ನಗ್ನ ನೇತ್ರಗಳಿಗೆ ಮನುಷ್ಯ ರೂಪಿ ಯಾರು, ನಾಗರೂಪಿ ಯಾರು, ದುಷ್ಟರು ಯಾರು, ದುರುಳರು ಯಾರು ಎಂದು ಅದೇ ನಿನಗೆ ತೋರಿಸಿಕೊಡುತ್ತದೆ. ಆ ಶಕ್ತಿಯಿಂದ ಮಾತ್ರ ನಿನಗೆ ಆದಿಶೇಷನು ಎಲ್ಲಿರುವನು ಎಂದು ತಿಳಿಸಿಕೊಡುತ್ತದೆ. ಸರಿ ಗುರುದೇವ. ಗುರುದೇವ, ಆ ದೇಗುಲದ ಬಗ್ಗೆ ಇದೇ ಮೊದಲನೇ ಸಾರಿ ಕೇಳುತ್ತಿರುವೆ. ನಾಗಮಾತ, ಆ ಪರಮೇಶ್ವರನು ನನ್ನ ಕನಸಿನಲ್ಲಿ ಬಂದು ನಾಗಮಣಿ ದೊರೆಯಬೇಕೆಂದರೆ ಆ ಸ್ಥಳದಲ್ಲಿ ಪೂಜೆಯಾಗಲೇಬೇಕೆಂದು ಅರುಹಿದ ನಾಗಮಾತ. ಪರಮೇಶ್ವರ, ಕೃಷ್ಣೆ ದಾಕ್ಷಾಯಿಣಿ ನಾಗಮಣಿ ಇರೋ ಜಾಗ ಗೊತ್ತಾಗಿದೆ ಅಂತ ಹೋದ್ರು. ಎಲ್ಲೋಗಿರ್ಬೋದು ಅಂತೇಳಿ ಎಷ್ಟು ಹುಡುಗಿರು ಪತ್ತೆನೇ ಆಗ್ಲಿಲ್ವಲ್ಲ ಇವರು. ಎಲ್ಲೋಗಿರ್ಬೋದು? ಒಂದ್ ವೇಳೆ ಅವ್ರಿಗೇನಾದ್ರೂ ನಾಗಮಣಿ ಸಿಕ್ಕಿರ್ಬೋದಾ? ಸಿಕ್ಕು ಅದರಿಂದ ಅವರು ಶಕ್ತಿನ ಪಡ್ಕೊಂಡು ಹೊರಟೆ ಹೋಗಿರ್ಬೋದಾ? ಒಂದ್ ವೇಳೆ ಹಾಗೇನಾದ್ರೂ ಆಗಿದ್ರೆ ಏನು ಮಾಡೋದು? ಇಷ್ಟು ವರ್ಷದ ನನ್ನ ಶ್ರಮನ ನೆನೆಸ್ಕೊಂಡ್ರೆ ಏನು ಮಾಡೋದಂತ ದಾರಿನೇ ಕಾಣ್ತಾ ಇಲ್ಲ. ಯಾಕೆ ಹೀಗೆ ಮಾಡಿದ್ರು? ಚಿಕ್ಕಮಾವ, ಏನಾಯ್ತು? ಯಾಕೆ ಹೀಗಿದ್ದೀರಾ? ಆರೋಗ್ಯ ಸರಿಯಾಗಿದೆ ತಾನೆ? ಅದು ಕೃಷ್ಣ ದಾಕ್ಷಾಯಿಣಿ ಮನೇಲೆಲ್ಲೂ ಕಾಣ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಓ, ನಿನ್ನೆ ರಾತ್ರಿ ಹೋದವರು ಮತ್ತೆ ಬರಲೇ ಇಲ್ವಾ? ಬಂದವರು ಮತ್ತೆ ಹೋದ್ರು. ಹೋದರಿನ್ನೂ ಬಂದಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ ಚಿಕ್ಕಮಾವ? ಅವ್ರು ರಾತ್ರಿ ಆಚೆ ಹೋದಾಗ್ಲೇ ನೀವು ಆರಾಮಾಗಿದ್ರಿ. ಇನ್ನೀಗ ಹಗಲು ಹೊತ್ತಲ್ಲಿ ಹೋಗಿದಾರಲ್ಲ, ಬಿಡಿ, ವಾಪಸ್ ಬರ್ತಾರೆ, ಚಿಂತೆ ಮಾಡಬೇಡಿ. ಅದು ಹಾಗಲ್ಲ. ಅದು ಅವರು ಹೊರಗಡೆ ಹೋಗುವಾಗ ಏನೋ ಆತಂಕದಲ್ಲಿದ್ರು. ಯಾಕೆ, ಏನಾಯ್ತು ಅಂತ ಕೇಳಿದಕ್ಕೆ ಯಾವುದನ್ನು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಈಗ ನೋಡಿದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸ್ವಲ್ಪ ಆತಂಕ ಆಗ್ತಿದೆ. ಚಿಕ್ಕಮಾವ, ನಿಮ್ಮೊಂದು ವಿಷಯ ಕೇಳಲ್ಲ? ಏನು? ಚಿಕ್ಕತ್ತೆ ನಿಜವಾಗ್ಲೂ ನಿಮ್ಮ ಹೆಂಡ್ತಿನೇನಾ?
ಯಾಕೆ ಯಾಕೆ ಈ ಅನುಮಾನ? ಅಲ್ಲ, ಅವ್ರು ನೋಡಿದ್ರೆ ನಿಮ್ಗೆ ಹೇಳ್ದೆ ಎಲ್ಲೋ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನೀವ್ ನೋಡಿದ್ರೆ ಇಷ್ಟೊಂದು ಗಾಬರಿ ಆಗಿದ್ದೀರಾ. ಇಷ್ಟಕ್ಕೂ ಅವರು ನಿಮ್ಗೆ ಹೇಳ್ದೆ ಎಲ್ಲಿ ಹೋಗಿರ್ಬೋದು ಅಂತ. ಅದೇ ಗೊತ್ತಾಗ್ತಿಲ್ಲ. ಬರ್ಲಿ, ಬಂದಾದ್ಮೇಲೆ ಕೇಳ್ತೀನಿ. ಅವ್ರು ಬರಲ್ಲ ಚಿಕ್ಕಮಾವ. ಇನ್ಯಾವತ್ತು ಬರದವ್ರಿಗೆ ಅವ್ರನ್ನ ನಾನು ಕಳಿಸಾಗಿದೆ. ನೋಡು, ಅವ್ರನ್ನ ನಾನು ಕರ್ಕೊಂಡು ಬಂದಿದ್ದೀನಿ ಅಂದಮೇಲೆ ಅವ್ರು ನನ್ನ ಜವಾಬ್ದಾರಿ. ಎಲ್ಲಿ ಹೋದ್ರು, ಏನ್ ಮಾಡ್ತಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆತಂಕ ಆಗ್ತಿದೆ ಅಷ್ಟೇ. ಅವ್ರು ಮನೆಗೆ ಬಂದ್ರೆ ಸಾಕು ಅಂತ ಅನ್ಸಿದೆ. ಅಂದ್ರೆ ಅವ್ರ ಬಗ್ಗೆ ಇವ್ರಿಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಇವ್ರಿಗೆ ಅವ್ರ ಮುಖವಾಡ ಅಷ್ಟೇ ಗೊತ್ತು, ಆದ್ರೆ ಅವ್ರ ನಿಜವಾದ ಮುಖ ಗೊತ್ತಿಲ್ಲ. ಸುಮ್ಮನೆ ನಾನು ಇವ್ರ ಮೇಲೆ ಅನುಮಾನ ಪಟ್ಟ. ನಾನು ಹೋಗಿ ಅವ್ರೆಲ್ಲಿದ್ದಾರೆ ಅಂತ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಅಂದ್ರೆ ಇವ್ರಿಗೆ ಅವರ ಕೆಟ್ಟ ಮುಖದ ಪರಿಚಯ ಇಲ್ಲ. ಅವ್ರಿಗೆ ಸರಿಯಾದ ಶಾಸ್ತಿನೇ ಆಗಿದೆ. ನಾಗಮಣಿನ ವಶ ಮಾಡ್ಕೊಳಕ್ ಬಂದವ್ರಿಗೆಲ್ಲ ಸಾವೇ ಬಹುಮಾನ. ಗುರುಗಳೇ, ಅನಾಹುತ ಗುರುಗಳೇ, ಅನಾಹುತ ಆಯ್ತು. ಏನಾಯ್ತು ದಿಗ್ವಿಜಯ? ಯಾಕೆ ಆತಂಕ? ಕೃಷ್ಣೆ ಮತ್ತು ದಾಕ್ಷಾಯಿಣಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಇಷ್ಟೊಂದು ಗಾಬರಿ ಯಾಕೆ? ಅವರು ಮೊದಲೇ ಮಂತ್ರವಾದಿನಿಯರು. ಅವರು ಕಾಣಲಿಲ್ಲ ಅಂದ್ರೆ ಎಲ್ಲೋ ಮಂತ್ರವಿದ್ಯೆನೋ ತಂತ್ರವಿದ್ಯೆನೋ ಪ್ರಯೋಗಿಸ್ತಾ ಇರ್ತಾರೆ. ಅವರು ಬರೋವರೆಗೂ ನೀನು ಕಾಯೋದು ಅತ್ಯವಶ್ಯಕ. ಇದಕ್ಕೆ ಇಷ್ಟೊಂದು ಗಾಬರಿ ಯಾಕೆ? ಗಾಬರಿ ಆಗ್ಲೇಬೇಕು ಗುರುಗಳೇ. ಯಾಕೆಂದ್ರೆ ಅವ್ರು ಹೋಗುವಾಗ ನಾಗಮಣಿ ಇರೋ ಜಾಗ ನಮಗೆ ಗೊತ್ತಾಗಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ಗುರುಗಳೇ, ನಾಗಮಣಿ ಪಡೆಯೋದಷ್ಟೇ ನಮ್ಮ ಗುರಿ ಅಂತಲೂ ಹೇಳಿದ್ರು. ಗುರುಗಳೇ, ಅವ್ರಿಗೆ ನಾಗಮಣಿ ಸಿಕ್ಕಿದೆ. ಅದಕ್ಕೆ ಬೇಕಾಗಿರೋ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿರ್ತಾರೆ ಅವರು. ನೆನೆಸ್ಕೊಂಡ್ರೆ ನನಗೆ ಆತಂಕ ಆಗ್ತಿದೆ ಗುರುಗಳೇ, ಆತಂಕ ಆಗ್ತಿದೆ. ದಯವಿಟ್ಟು ಇದಕ್ಕೇನಾದ್ರು ಒಂದು ದಾರಿ ತೋರಿಸಿ. ಬಿಡೋದಿಲ್ಲ. ನಿನ್ನೆ ಮೊನ್ನೆ ಬಂದವರ ಪಾಲಿಗೆ ನಾಗಮಣಿ ದಕ್ಕೋದಕ್ಕೆ ನಾನು ಬಿಡೋದಿಲ್ಲ. ನಾನು ಯಾಕೆ ಅಭಯ್ ಅವ್ರಿಗೆ ಎಲ್ಲ ಹೇಳ್ಬಿಟ್ಟೆ? ಅವ್ರು ಬೇರೆ ಪೊಲೀಸ್ನವರು. ತ್ರಿಶೂಲ್ಗಷ್ಟೇ ಹೇಳ್ಬೇಕಾಗಿರೋ ವಿಚಾರಗಳನ್ನೆಲ್ಲ ಅವ್ರ ಹತ್ರ ಯಾಕೆ ಹೇಳ್ದೆ ನಾನು? ಅಯ್ಯೋ ದೇವ್ರೆ, ಅವರಿಂದ ನನ್ಗೇನಾದ್ರೂ ತೊಂದರೆ ಆಗ್ಬಹುದಾ? ಎಕ್ಸ್ಕ್ಯೂಸ್ ಮೀ. ಹಾ, ಬನ್ನಿ. ಏನೋ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ತೀರ್ಕೊಂಡಿರೋ ಅವರಿಬ್ರು ವಿಚಾರ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇದೆ ಅಲ್ವಾ? ಅದು ಅಲ್ಲದೆ ಆ ಸತ್ಯನ ನನಗೆ ಯಾಕೆ ಹೇಳ್ದೆ ಅನ್ನೋ ಭಯ ನಿಮ್ಮನ್ನ ಕಾಡ್ತಿದೆ. ಆಮ್ ಐ ರೈಟ್? ಹೌದು, ಅದೇ ವಿಚಾರ ನನ್ನನ್ನು ಕಾಡ್ತಾ ಇರೋದು. ನೀವು ಬೇರೆ ಪೊಲೀಸವರು. ಯಾವುದೇ ಅಂಜಿಕೆ ಇಲ್ಲದೆ, ಆತಂಕ ಇಲ್ಲದೆ ಅವನ್ನ ಸಾಯಿಸಿದ ವಿಚಾರನ ನಿಮ್ಗೆ ಹೇಳ್ಬಿಟ್ಟೆ. ಇದರಿಂದ ದೊಡ್ಡ ಅನಾಹುತ ಆಗ್ಬೋದಲ್ವಾ? ಒಂದು ಕೊಲೆ ಅಂದರೆ ಅದೇನು ಸಾಧಾರಣ ವಿಚಾರ ಅಲ್ಲ. ನನಗೆ ಗೊತ್ತು, ಆದರೆ ಒಂದು ಸತ್ಯ ಹೇಳ್ತೀನಿ. ನೀವು ಅದನ್ನು ಹೇಗೆ ತಗೋತಿರೋ ಗೊತ್ತಿಲ್ಲ. ಅವರಿಬ್ಬರನ್ನ ಸಾಯಿಸಿ ಬಂದಮೇಲೆ ನನಗೆ ಯಾವುದೇ ಪಶ್ಚಾತ್ತಾಪ ಆಗಲಿ, ನೋವಾಗಲಿ, ಸಂಕಟ ಆಗಲಿ ಏನೂ ಆಗ್ತಿಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆನೇ ಸಿಕ್ತು ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಇದರಿಂದ ಆಗೋ ಪರಿಣಾಮನ ಎದುರಿಸೋದಕ್ಕೆ ತಯಾರಾಗಿದ್ದೀರಾ ಅಂತಾಯ್ತು. ಬೇರೆ ದಾರಿ ಇಲ್ವಲ್ಲ, ಏನು ಮಾಡೋಕ್ಕಾಗಲ್ಲ, ಎದುರಿಸಲೇಬೇಕು. ನೋಡೋಣ. ಎಲ್ಲದಕ್ಕಿಂತ ಮುಂಚೆ ಅವನು ವಾಪಸ್ ಬಂದ್ಬಿಟ್ರೆ ಸಾಕು. ಓಂ ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ, ರಕ್ತಪ್ರಿಯಾಯ ನಮಃ. ಮಾರ್ಗಚಕ್ರ ಆವಾಹಯಾಮಿ. ಮಾರ್ಗಚಕ್ರ, ಇವನ ಜೊತೆಗಿದ್ದ ಆ ಮಂತ್ರವಾದಿನಿಯರು ಎಲ್ಲಿದ್ದಾರೆ? ತೋರಿಸು. ನಡೀರಿ.
ನನ್ನ ತ್ರಿಶೂಲ್ ಒಬ್ಬ ವಾಪಸ್ ಬಂದ್ಬಿಟ್ರೆ ಸಾಕು, ಇಡೀ ಜಗತ್ತನ್ನೇ ನಾನು ಎದುರಿಸ್ತೀನಿ. ನನಗೆ ಯಾವುದೇ ಭಯ ಇರಲ್ಲ, ಯಾಕಂದ್ರೆ ನನ್ನ ತ್ರಿಶೂಲ್ ನನ್ನ ಜೊತೆಗಿರ್ತಾನಲ್ಲ. ನಿಮ್ಮ ಜೊತೆ ನಾನಿರ್ತೀನಿ ಶಿವಾನಿ ಅವರೇ. ನಿಮಗೆ ಯಾವುದೇ ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಿ. ಏನಾಗಿದೆ ನಿಮಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನೀವೊಬ್ಬ ಪೊಲೀಸ್ ಆಫೀಸರ್, 2 ಕೊಲೆ ಮಾಡಿರೋಳ ಪರ ನಿಲ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಅಂದರೆ ನೀವು ಕೊಲೆ ಮಾಡಿ ಬಂದು ಏನು ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರಲ್ಲ, ಅದಕ್ಕೆ ನಾನು ನಿಮ್ಮ ಪರ ನಿಲ್ತೀನಿ ಅಂತ ಹೇಳಿದೆ ಅಷ್ಟೇ. ನಿಮ್ಮನ್ನು ನೋಡಿದ್ರೆ ನನಗೆ ತುಂಬ ಹತ್ರದವರು ಅನ್ಸುತ್ತೆ. ಸಮ್ಟೈಮ್ಸ್ ನನಗೂ ಹಾಗೆ ಅನಿಸುತ್ತೆ. ಬರೀ ಹತ್ರದವರಲ್ಲ, ನನಗೆ ತುಂಬ ಬೇಕಾದವರು ಅಂತ ಅನಿಸುತ್ತೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಆದರೆ ಆ ಕಾಲ ಬರೋವರೆಗೂ ಕಾಯೋಣ, ಗೊತ್ತಾಗುತ್ತೆ. ಈ ವಿಚಾರನ ನನ್ನ ಹತ್ರ ಹೇಳಿದಾಗೆ ಬೇರೆ ಯಾರ ಹತ್ರನೂ ಹೇಳಬೇಡಿ. ನಾನು ಬರ್ತೀನಿ. ನಾನು ಬರೀ ನೋಡಿ ಹತ್ತಿರದವನಲ್ಲ ಶಿವ, ನಿನ್ನಲ್ಲೇ ಇರೋನು, ಯಾವತ್ತೂ ದೂರ ಹೋಗದೆ ಇರೋ. ಗುರುಗಳೇ, ಈ ಗೊಂಡಾರಣ್ಯದಲ್ಲಿ ಎಲ್ಲಿರ್ಬೋದು ಅವರು? ಬಹುಶಃ ಅವರಿಗೆ ನಾಗಮಣಿ ಸಿಕ್ಕಿರಬಹುದು. ನಾಗಪ್ರಸನ್ನ ಪೂಜೆನೂ ಮಾಡ್ತಾ ಇರಬಹುದು. ಅದಕ್ಕೆ ಅವರು ಈ ಗೊಂಡಾರಣ್ಯನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ದಿಗ್ವಿಜಯ, ಎಲ್ಲದಕ್ಕೂ ಉತ್ತರಗಳು ಸಿಗುತ್ತೆ. ಮೌನವಾಗಿ ಮಾರ್ಗಚಕ್ರವನ್ನು ಹೆಬ್ಬಾಳಿ. ಗುರುಗಳೇ, ಏನಾಯ್ತು? ಅಲ್ಲಿ ನೋಡಿ. ಗುರುಗಳೇ, ನಾಗಮಣಿ, ನಾಗಮಣಿ. ಕೃಷ್ಣ, ಕೃಷ್ಣ, ಕೃಷ್ಣ. ದಾಕ್ಷಾಯಿಣಿ, ದಾಕ್ಷಾಯಿಣಿ, ದಾಕ್ಷಾಯಿಣಿ. ಗುರುಗಳೇ, ಏನಾಗಿದೆ? ಯಾಕೆ ಹೀಗೆ ಬಿದ್ದಿದ್ದಾರೆ? ನಾಗಮಣಿ, ನಾಗಮಣಿಯಲ್ಲಿ ಇವರ ಸಾವಾಗಿದೆ. ಗುರುಗಳೇ, ಏನ್ ಹೇಳ್ತಿದ್ದೀರಾ ನೀವು? ಮೃತ್ಯುವನ್ನು ಗೆಲ್ಲಲು ಬಂದವರು ಮೃತ್ಯುವನ್ನು ಆಲಂಘಿಸಿದ್ದಾರೆ. ಗುರುಗಳೇ, ಇವರು ಮಹಾಮಂತ್ರವಾದಿಗಳು, ಮಹಾಶಕ್ತಿವಂತರು. ಇವರು ಸೋತು ಹೋಗೋದು ಅಸಂಭವ. ಅದರಲ್ಲಿ ಇವರು ಸತ್ತು ಬಿದ್ದಿದ್ದಾರೆ ಅಂತಂದ್ರೆ ಇವ್ರಿಗೇನಾಗಿದೆ? ಇವ್ರ ರೂಪದ ಕಥೆ ಏನು? ವಿಷಪ್ರಾಶನವಾಗಿದೆ. ಅಂದ್ರೆ ನಾಗ ವಿಷಪ್ರಾಶನವೇ? ಅಲ್ಲ, ನಾಗಮಣಿಯ ವಿಷಪ್ರಾಶನ. ಎಲ್ಲಿಗೆ ಹೋಗಿದ್ದೆ? ಯಾಕೆ? ಎಲ್ಲೂ ಹೋಗ್ಬಾರ್ದಾ? ಎಲ್ಲಿ ಬೇಕಾದ್ರೂ ಹೋಗು, ಆದರೆ ಹೋಗೋಕ್ಕೂ ಮುಂಚೆ ಎಲ್ಲಿಗೆ ಅಂತ ಹೇಳಿ ಹೋಗು. ದೇವಸ್ಥಾನಕ್ಕೆ ಹೋಗಿದ್ದೆ. ದೇವ್ರ ತಾನೆ ನಮ್ಮ ಸಂಕಟಗಳನ್ನೆಲ್ಲ ದೂರ ಮಾಡಕ್ ಸಾಧ್ಯ. ನಾವು ಅನ್ಕೊಂಡಿರೋದು ಸಾಧಿಸೋಕ್ಕೆ ಸಹಾಯ ಮಾಡಕ್ ಸಾಧ್ಯ. ಅದಕ್ಕೆ ಅವನಿಗೊಂದು ನಮಸ್ಕಾರ ಹಾಕ್ಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಮನೇಲಿರೋ ಒಂದೊಂದು ಕ್ಷಣ ಕೂಡ ಆತಂಕ. ಎಲ್ಲಿ ಏನಾಗ್ಬಿಡುತ್ತೆ ಅನ್ನೋ ಭಯ, ಎಲ್ಲಿ ನನ್ನನ್ನ ಯಾರಾದ್ರೂ ಅಪಹರಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಹೆದರಿಕೆ. ನಿನಗೇನಾದ್ರೂ ತೊಂದರೆ ಆದ್ರೆ ಆ ತೊಂದರೆಗೆ ನಾನೇ ಕಾರಣ ಅಂತ ಎಲ್ರು ಹೇಳ್ತಾರೆ ಅನ್ನೋ ಹೆದರಿಕೆ. ಅದಕ್ಕೆ ದೇವ್ರ ಹತ್ರ ಬೇಡ್ಕೊಳಕ್ ಹೋಗಿದ್ದೆ. ನಾನು ಅನ್ಕೊಂಡಿದ್ದು ಆಗ್ತಾ ಇದೆ. ನನ್ನ ಆದಿಶೇಷ ಸಿಕ್ಕ ಮರುಕ್ಷಣವೇ ನಿನ್ನ ಮರಣ. ಪದೇ ಪದೇ ಭಯ ಅಂತ ಹೇಳ್ತಿದ್ಯಲ್ಲ, ಯಾರು ನಿನಗೆ ತೊಂದರೆ ಕೊಟ್ಟವ್ರು? ಯಾರು ನಿನ್ನ ಹೆದರಿಸಿದವರು? ನಿನ್ನ ಕೂಡ್ ಹಾಕಿದ ಮಂತ್ರವಾದಿ ಯಾರು? ಅಲ್ಲ, ಇಷ್ಟೆಲ್ಲ ಭಯ ಇರೋಳು ನಿನ್ನ ಮನೆಗೆ ನೀನು ಹೊರಟು ಬಿಡ್ಬೇಕು ತಾನೆ? ಅವತ್ತು ಬಂದಾಗ ಏನು ಹೇಳ್ದೆ ನೀನು? ನಿಮ್ಮ ಮನೆಯವ್ರಿಗೆ ನೀನು ತಪ್ಪಿಸ್ಕೊಂಡು ಬಂದಿರೋ ವಿಚಾರ ಮುಟ್ಸಿದ್ದೀನಿ, ಅವ್ರು ಆದಷ್ಟು ಬೇಗ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದೆ ಅಲ್ವಾ? ಮತ್ತೆಲ್ಲವರು ಇನ್ನೂ ಯಾರೂ ಬಂದಿಲ್ಲ ಅಂದರೆ
ಏನರ್ಥ? ಉತ್ತರ ಕೊಡು, ಮಾತಾಡು. ಯಾರು ನಿನಗೆ ತೊಂದರೆ ಕೊಡ್ತಾ ಇರೋರು? ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ ಅಂದ್ರೆ ನಿನ್ನ ಉದ್ದೇಶ ಏನು? ಅಲ್ಲ ಶಿವಾನಿ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ನಿನ್ನ ಗಂಡ ಏನು ಹೇಳಿ ಹೋದ ಅಂತ ಮರ್ತ್ಬಿಟ್ಟ? ತ್ರಿಶೂಲ್ ಈ ಮನೆಯಿಂದ ಹೋಗೋಕ್ ಮುಂಚೆ, ಮಾಯಾ, ಶಿವಾನಿನ ನಿನ್ನ ಕೈಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಅವಳಿಗೆ ಏನು ತೊಂದರೆ ಆಗದೆ ಇರೋ ಥರ ನೋಡ್ಕೊ ಅಂತ ಹೇಳಿ ಹೋದ ಅಲ್ವಾ? ನಾನು ಬರೋವರೆಗೂ ಶಿವಾನಿನ ಬಿಟ್ಟು ನೀನು ಎಲ್ಲೂ ಹೋಗಬಾರ್ದು ಅಂತ ಎಚ್ಚರಿಕೆ ಕೊಟ್ಟು ಹೋಗಿದ್ದಾನಲ್ವಾ ಶಿವಾನಿ? ಹಾಗಿದ್ಮೇಲೆ ನಾನು ಹೇಗೆ ಹೋಗ್ಲಿ ಹೇಳು? ನೋಡು, ತ್ರಿಶೂಲ್ ಬರಲಿ, ಆಮೇಲೆ ನಾನು ಇಲ್ಲಿರೋದಾ, ಹೋಗೋದ, ಬದುಕೋದ, ಸಾಯೋದ, ಇದೆಲ್ಲ ಆಮೇಲೆ ನಿರ್ಧಾರ ಮಾಡೋಣ. ಅಂದ್ರೆ ತ್ರಿಶೂಲ್ ಬರೋವರೆಗೂ ನೀನು ಇಲ್ಲಿಂದ ಹೋಗಲ್ಲ ಅಂತಾಯ್ತು? ಒಂದಷ್ಟು ಕೆಲಸ ಇದೆ, ಬಂದ್ ಕೆಲಸ ಪೂರ್ತಿ ಆಗದೆ ನಾನು ಹೇಗೆ ಹೋಗ್ಲಿ ಶಿವಾನಿ? ಈ ಊರಲ್ಲಿ ನಿನಗೇನು ಕೆಲಸ? ಅದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಹೇಳಿದ್ನಲ್ಲ ಶಿವಾನಿ. ಇನ್ನೇನು, ಅದು ಕೊನೆ ಹಂತದಲ್ಲಿದೆ, ಬೇಗ ಮುಗ್ದೋಗುತ್ತೆ. ಅದಾದ್ಮೇಲೆ ನಾನು ಹೊರಟೋಗ್ತೀನಿ. ನಾನು ಹೋಗ್ಬೇಕಾದ್ರೆ ನಿನಗೆ ಗೊತ್ತಾಗೇ ಆಗುತ್ತೆ. ಯಾಕೆ ಅಂದರೆ ನಾನು ಯಾರಿಗೆ ಹೇಳಿ ಹೋಗಿಲ್ಲ ಅಂದ್ರೂ ನಿನಗಂತೂ ಖಂಡಿತ ಹೇಳಿ ಹೋಗ್ತೀನಿ.